ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 36ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಹಾರಾಜರು ಮಹಾರಾಣಿ ಸೂಸಿಂಗ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿರ್ತಾರೆ, ಯಾಕೆ ಅಂದರೆ ನೀನು ತುಂಬ ಲೇಜಿ, ಜಗಳದಿಂದ ಯಾವಾಗಲೂ ದೂರ ಓಡೋಗ್ತೀಯಾ, ಯಾವಾಗಲೂ ರೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀಯಾ. ರಾಣಿ ಸೂಸಿಂಗ್, ನಂದು ರಾಜ್ಯಭಾರ ಏನಿದೆಯಲ್ಲ ಅದು ತುಂಬ ದೊಡ್ಡದಾಗಿದೆ, ಮತ್ತೆ ಈ ಅಂತಃಪುರ ದುನಿಯಾ ಏನಿದೆಯಲ್ಲ ಅದು ತುಂಬಾ ವಿಶಾಲವಾಗಿ ತುಂಬಾ ಒಳಗಡೆ ಗಂಟ ಇದೆ. ನನಗೆ ಯಾವ ತರ ಮಹಾರಾಣಿ ಬೇಡ ಗೊತ್ತಾ? ಒಬ್ರಲ್ಲಿ ಒಂದು ತಂದಿಟ್ಟು ಜಗಳ ಮಾಡೋದು, ಮತ್ತೆ ಎಲ್ಲ ನನ್ಗೆ ಬೇಕು ಅಂತ ಯುದ್ಧ ಮಾಡೋದು, ಆಮೇಲೆ ರಾಜ್ರುಗಳನ್ನ ಎತ್ತಿ ಅವ್ರನ್ನೇ ಮಹಾರಾಜರು ಮಾಡ್ಬೇಕು ಅಂತ ಷಡ್ಯಂತ್ರ ಮಾಡೋದು. ಅದಕ್ಕೆ ನನಗೆ ಯಾವ ಥರ ಮಹಾರಾಣಿ ಬೇಕು ಅಂದರೆ, ಮಹಾರಾಣಿ ಆಗಕ್ಕೆ ಆಸೆ ಇದ್ರೂ ಅವರು ನನಗೆ ತುಂಬ ಶಾಂತಿ ಕೊಡಬೇಕು. ಈ ರಾಜ್ಯನ ನೋಡ್ಕೊಳ್ಳೋದಲ್ದಲೆ ಈ ಮಹಾರಾಣಿಗಳದ್ದು ಷಡ್ಯಂತ್ರಗಳಿಗೆ ನಾನು ಒಳಗಾಗದೇ ಇರೋಂಥ ರಾಣಿ ಬೇಕು. ಈ ತರ ಒಳ್ಳೆ ರಾಣಿ ಇದ್ರೆ ಮಾತ್ರನೇ ಈ ಸಾಮ್ರಾಜ್ಯನು ಖುಷಿಯಾಗಿರುತ್ತೆ, ಮತ್ತೆ ಈ ಸಾಮ್ರಾಜ್ಯದಲ್ಲಿರೋ ಜನಗಳು ಪ್ರಜೆಗಳು ಕೂಡ ಚೆನ್ನಾಗಿರ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗು ಅವಳ ಮನ್ಸಲ್ಲಿ ಒಳ್ಳೆ ಮಾತಾಡ್ಕೊತಿರ್ತಾಳೆ, ಹಾಗಾದ್ರೆ ಈ ಮಹಾರಾಜರಿಗೆ ನನ್ ಸೋಂಬೇರಿ ಆಗಿರೋದೇ ಇಷ್ಟ. ಯಾವುದು ಷಡ್ಯಂತ್ರ ಮಾಡ್ದಲೆ ಶಾಂತಿಯಾಗಿ ಇಟ್ಕೊಳ್ಳೋದಿಕ್ಕೆ ಈ ಮಹಾರಾಜರಿಗೆ ನಾನೇ ಒಂದು ಒಳ್ಳೆ ಗಾಳ. ಈ ಸಾಮ್ರಾಜ್ಯನ ಬ್ಯಾಲೆನ್ಸ್ ಮತ್ತೆ ಈ ಅರಮನೆನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಇಲ್ಲಿ ಮಹಾರಾಣಿ ಮಹಾರಾಜರ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಹಾಗಾದ್ರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಮಾತ್ರನೇ ನೀವು ನನ್ನನ್ನ ಮಹಾರಾಣಿ ಮಾಡಿದ್ದ? ಇಲ್ಲಿ ಅದಕ್ಕೆ ಮಹಾರಾಜರು ನಗ್ತಾ ಹೇಳ್ತಿರ್ತಾರೆ, ಹಾಗೆ ಅರ್ಥ ಮಾಡ್ಕೋ. ಇಲ್ಲಿ ಅದಕ್ಕೆ ಮಹಾರಾಣಿ ಮಹಾರಾಜರ ಕಡೆ ಬಗ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನನ್ಗೆ ನಿಮ್ಮ ಹತ್ರ ಒಂದು ಡೀಲ್ ಮಾಡ್ಕೋಬೇಕು. ಅದಕ್ಕೆ ಮಹಾರಾಜರು ಕೂಡ ಶಾಕ್ ಆಗ್ತಾ ಏನ್ ವಿಷಯ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಈ ಮಹಾರಾಣಿಯ ಕರ್ತವ್ಯನ ಬೇರೆ ಯಾರಾದ್ರೂ ನೋಡ್ಕೊಳ್ಳೋದಕ್ಕಾಗತ್ತಾ? ಅದಕ್ಕೆ ಮಹಾರಾಜರು ಯೋಚನೆ ಮಾಡಿ ನಿನ್ ಮಾತಿನ ಅರ್ಥ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಅವಳ ಬೆಳ್ಗಳನ್ನ ತೋರಿಸ್ಕೊಂಡು ಹೇಳ್ತಿರ್ತಾಳೆ, ಈ ರಾಜ್ಯನ ನೋಡ್ಕೊಳ್ಳೋದು ಮತ್ತೆ ಮಹಾರಾಣಿಗಳಿಗೆ ವಿಧಿವಿಧಾನನ ಹೇಳ್ಕೊಡೋದು, ಮತ್ತೆ ಅವ್ರ ಜೊತೆ ಮಾತುಕತೆ ಮಾಡೋದು, ಮತ್ತೆ ಅವ್ರಿಗೆ ಸಂಸ್ಕಾರ ಆಚಾರ ವಿಚಾರಗಳನ್ನೆಲ್ಲ ಹೇಳ್ಕೊಡೋದು, ಆಮೇಲೆ ಈವೆಂಟ್ಗಳನ್ನೆಲ್ಲ ಆರ್ಗನೈಸ್ ಮಾಡೋದು, ಅದನ್ನ ನೋಡ್ಕೊಳ್ಳೋದು, ಇದನ್ನೆಲ್ಲ ಪ್ಲೀಸ್ ನನ್ನ ಕೈಲಿ ಮಾಡಿಸ್ಬೇಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ನಗ್ತಾ ನೀನ್ ಹೇಳಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗು ಫುಲ್ಲು ಖುಷಿ ಆಗ್ತಾ ನಿಜವಾಗ್ಲೂನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಆದ್ರೆ ನಿನ್ಗೆ ಒಂದು ಕೆಲಸ ಮಾಡ್ಬೇಕಾಗುತ್ತೆ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ನೀನು ಅಲ್ಲಿ ಉಪಸ್ಥಿತಿ ಇರಬೇಕು ಅಂತ. ಇಲ್ಲಿ ಅದಕ್ಕೆ ಮಹಾರಾಣಿ ಇನ್ನು ಮಲ್ಕೊಂಡು ರೆಸ್ಟ್ ಮಾಡೋದಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ಹ್ಞೂ ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಏನೋ ಚೆನ್ನಾಗಿರೋ ಊಟ, ಆರಾಮಾಗಿ ರೆಸ್ಟು, ಒಳ್ಳೆ ನಿದ್ದೆ, ಇದನ್ನೆಲ್ಲ ಮಾಡೋದಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಹಾರಾಜರು ಹ್ಞೂ ಅಂದಾಗ ಅವಳು ಇದು ಒಳ್ಳೆ ಡೀಲ್ ಅಂತ ಜೋಶಲ್ಲಿ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ಮಹಾರಾಜ ಮತ್ತೆ ಮಹಾರಾಣಿ ಏನಿರ್ತಾರೋ ಅದು ಪಿಂಕಿ ಪ್ರಾಮಿಸ್ ನಾವು ಮಾಡ್ತಿರೋದನ್ನ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.